ಇದೇ ರೀತಿಯಾಗಿ ಕಲಬುರಗಿ ಕಾರಾಗೃಹಕ್ಕೆ ಈಗ ವಕ್ಕರಿಸಿದೆ ಕೊರೋನಾ. 10 ಮಂದಿ ಕೈದಿಗಳಿಗೆ ಕೊರೋನಾ ಪಾಸಿಟಿವ್ ಈಗ ದೃಢಪಟ್ಟಿದೆ. ಪೆರೋಲ್ ಮೇಲೆ ಹೋಗಿ ಬಂದವರಿಗೆ ಸೋಂಕು ದೃಢಪಟ್ಟಿರೋದು. ಪೆರೋಲ್ ಮೇಲೆ ಯಾರು ಹೋಗಿ ಬಂದಿದ್ದಾರಲ್ಲ ಅವರಿಗೆ ಈಗ ಸೋಂಕು ದೃಢಪಟ್ಟಿರೋದು. ಕಲಬುರಗಿಯ ಕಾರಾಗೃಹದಲ್ಲಿ ಪೆರೋಲ್ ಮೇಲೆ ಹೋಗಿ ಬಂದಿದ್ದ 60 ಕೈದಿಗಳು ಗಂಟಲು ದ್ರವ ಪರೀಕ್ಷೆಯಲ್ಲಿ 10 ಕೈದಿಗಳಿಗೆ ಈಗ ಪಾಸಿಟಿವ್ ಅಂತ ಹೇಳಿ ದೃಢಪಟ್ಟಿದೆ ಸೋಂಕು. ಪೆರೋಲ್ ಮುಗಿಸಿ ಬಂದವರನ್ನ ಪ್ರತ್ಯೇಕವಾಗಿ ಇರಿಸಲಾಗಿತ್ತು. ಪ್ರತ್ಯೇಕವಾಗಿ ಇರಿಸಿದ್ರಿಂದ ಈಗ ಅಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ. ಜೈಲಿನೊಳಗೆ ಇರುವಂತಹ ಇತರೆ ಕೈದಿಗಳಿಗೆ ಯಾವ ರೀತಿಯ ಆತಂಕ ಕೂಡ ಇಲ್ಲ. ಮುಖ್ಯ ಜೈಲು ಅಧೀಕ್ಷಕರಾಗಿರುವಂತಹ ರಮೇಶ್ ಅವರು ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಕೈದಿಗಳಿಂದಾನೇ ಪೊಲೀಸರಿಗೆ ಒಂದು ರೀತಿಯ ಆತಂಕ ನಿರ್ಮಾಣ ಆಗಿದೆ. ನಾವು ನೋಡಿದ್ವಿ ಸೆಂಟ್ರಲ್ ಜೈಲಲ್ಲಿ 20 ಮಂದಿ ಕೈದಿಗಳಿಗೆ ಪಾಸಿಟಿವ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗ ತೆಗೆದುಕೊಳ್ಳಲಾಗ್ತಾ ಇದೆ. ಅದರಂತೆ ಪೆರೋಲ್ಗೆ ಹೋಗಿ ಬಂದಂತಹ ಕೈದಿಗಳಿಗೆ ಈಗ ಸೋಂಕು ದೃಢಪಟ್ಟಿರೋದು. ಕಲಬುರಗಿಯ ಜೈಲಿಗಳಲ್ಲಿ ಈ ಹಿನ್ನೆಲೆಯಲ್ಲಿ 10 ಕೈದಿಗಳಿಗೆ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಆತಂಕ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅವರನ್ನ ಮೊದಲೇ ಬೇರೆ ಇಡಲಾಗಿತ್ತು, ಪ್ರತ್ಯೇಕವಾಗಿ ಇರಿಸಲಾಗಿತ್ತು. ಆ ಕಾರಣಕ್ಕಾಗಿ ಜೈಲಿನ ಒಳಗಡೆ ಇರುವಂತಹ ಕೈದಿಗಳಿಗೂ ಇವರಿಗೂ ಯಾವುದೇ ರೀತಿಯಾದಂತಹ ಲಿಂಕ್ ಇರದ ಹಿನ್ನೆಲೆಯಲ್ಲಿ ಆತಂಕ ಇಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಈಗಾಗಲೇ ಮುಖ್ಯ ಜೈಲು ಅಧೀಕ್ಷಕ ರಮೇಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಾವು ಸೆಂಟ್ರಲ್ ಜೈಲಲ್ಲಿ ಗಮನಿಸಬಹುದು, ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗಾಗಲೇ 20 ಮಂದಿ ಕೈದಿಗಳಿಗೆ ಪಾಸಿಟಿವ್ ದೃಢಪಟ್ಟಿದೆ. ಈ ಜೊತೆಗೆ ಈಗಾಗಲೇ ಅಧಿಕಾರಿಗಳಿಗೂ ಕೂಡ 6 ಮಂದಿ ಅಧಿಕಾರಿಗಳಿಗೂ ಕೂಡ ಪಾಸಿಟಿವ್ ದೃಢಪಟ್ಟಿದೆ. ಕೊರೋನಾ ಹೆಚ್ಚಳ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸೆಲ್ಫ್ ರೂಲ್ಸ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೊರಗಿನಿಂದ ಬಂದರೆ ಈ ಗ್ರಾಮಕ್ಕೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ. ಇದು ಚಾಮರಾಜನಗರದ ಆಲಹಳ್ಳಿ ಗ್ರಾಮದ ರೂಲ್ಸ್. ಗ್ರಾಮದಲ್ಲಿ ಈಗಾಗಲೇ ಸೆಲ್ಫ್ ರೂಲ್ಸ್ ಅನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಸೆಲ್ಫ್ ತಾವೇ ನಿರ್ಬಂಧಗಳನ್ನ ಹೇರ್ಕೊಳ್ಳಲಾಗ್ತಾ ಇದ್ದಾರೆ ಗ್ರಾಮದವರು. ಚಾಮರಾಜನಗರದ ಆಲಹಳ್ಳಿ ಗ್ರಾಮದವರೇ ಈಗ ತಮಗೆ ತಾವೇ ರೂಲ್ಸ್ ಅನ್ನ ಹಾಕೊಂಡಿದ್ದಾರೆ. ಯಾರು ಹೊರಗಡೆಯಿಂದ ಬರಬಾರದು, ಬಂದ್ರೆ ಅವರಿಗೆ ಎಂಟ್ರಿ ಇಲ್ಲ ಅಂತ ಹೇಳಿ. ಯಾರೇ ಗ್ರಾಮಕ್ಕೆ ಬಂದ್ರೂ ಕೂಡ ರಿಪೋರ್ಟ್ ಅನ್ನ ತರಬೇಕಾಗುತ್ತೆ. ಕೊರೋನಾ ಟೆಸ್ಟ್ ರಿಪೋರ್ಟ್ ಅನ್ನ ತೋರಿಸಲೇಬೇಕು. ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಅವರಿಗೆ ಪ್ರವೇಶಕ್ಕೆ ಅನುಮತಿಯನ್ನ ನೀಡಲಾಗುತ್ತೆ. ಇಲ್ಲದಿದ್ರೆ ಅವರಿಗೆ ಯಾವುದೇ ರೀತಿಯಲ್ಲೂ ಊರಿಗೆ ಬರೋದಕ್ಕೆ ಅವಕಾಶ ಇಲ್ಲ. ಗ್ರಾಮಸ್ಥರಿಗೆ ಮಾತ್ರ ಅಲ್ಲಿ ಕಟಿಂಗ್ ಶೇವಿಂಗ್ ಅನ್ನ ಮಾಡಿಸೋದಕ್ಕೆ ಅವಕಾಶ. ಹೊರಗಿನವರಿಗೆ ಯಾವುದೇ ರೀತಿಯಲ್ಲೂ ಕಟಿಂಗ್ ಶೇವಿಂಗ್ ಕೂಡ ಇಲ್ಲ. ಆಲಹಳ್ಳಿ ಗ್ರಾಮಸ್ಥರ ಒಕ್ಕೊರಲ ನಿರ್ಣಯ ಇದು. ತಾವೇ ಈಗ ನಿರ್ಬಂಧವನ್ನ ಹೇರ್ಕೊಂಡು ಕೊರೋನಾ ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಕಂಟ್ರೋಲ್ ಅನ್ನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಆಲಹಳ್ಳಿ ಗ್ರಾಮಸ್ಥರು ಈಗ ತಾವೇ ಒಂದಷ್ಟು ನಿರ್ಬಂಧಗಳನ್ನ ಹೇರ್ಕೊಂಡಿದ್ದಾರೆ. ನಮ್ಮ ಊರವರಿಗೆ ಮಾತ್ರ ನಮ್ಮ ಊರಲ್ಲಿ ಜಾಗ, ಬೇರೆ ಅವರಿಗೆ ಜಾಗ ಇಲ್ಲ ಅಂತ ಹೇಳಿ ಸೆಲ್ಫ್ ರೂಲ್ಸ್ ಅನ್ನ ಮಾಡ್ಕೊಳ್ತಾ ಇರೋದು. ಜೊತೆಗೆ ಕಟಿಂಗ್ ಶೇವಿಂಗು ಅಷ್ಟೇ, ಊರಲ್ಲಿದ್ದವರಿಗೆ ಮಾತ್ರ. ಬೇರೆ ಊರಿಂದ ಯಾರಾದ್ರೂ ಬಂದಂತವರಿಗೆ ಆ ರೀತಿಯಂತಹ ಅವಕಾಶ ಇಲ್ಲ. ಯಾರಾದ್ರೂ ಬೇರೆ ಊರಿನಿಂದ ಬಂದ್ರು ಅಂತ ಅನ್ಕೊಳ್ಳಿ, ಅವರು ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ ಆಗದ ಹಿನ್ನೆಲೆಯಲ್ಲಿ, ಪ್ರಾಬ್ಲಮ್ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ನೆಗೆಟಿವ್ ರಿಪೋರ್ಟ್ ಅನ್ನು ತಗೊಂಡ್ಬರ್ಬೇಕಾಗತ್ತೆ. ಸ್ವಾಬ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ, ಕೊರೋನಾ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕು. ಆ ನಂತರ ಅವರು ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ ಊರಿಗೆ ಅವರಿಗೆ ಎಂಟ್ರಿ ಇರುವಂತದ್ದು. ಇದು ಗ್ರಾಮಸ್ಥರೇ ಮಾಡ್ಕೊಂಡಿರುವಂತಹ ಸ್ವಯಂ ನಿರ್ಬಂಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಆಲಹಳ್ಳಿ ನಿವಾಸಿಯಾಗಿರುವ ತೋಟೇಶ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ತೋಟೇಶ್ ಅವರೇ, ಯಾವ ರೀತಿಯಾಗಿ ನಿಮ್ಮ ಊರಲ್ಲಿ ನೀವೇ ನಿರ್ಬಂಧವನ್ನ ಹೇರ್ಕೊಂಡಿದ್ದೀರಾ ಈಗ? ಮೇಡಮ್, ನಾವು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಆಲಹಳ್ಳಿ ಗ್ರಾಮದವರು. ನಮ್ಮ ಗ್ರಾಮದ ಜನತೆಯ ಸುರಕ್ಷತೆಗೆ ನಾವು ಎಲ್ಲಾ ಕೋಮಾರಿನ ಜನಾಂಗ, ನಮ್ಮ ಒಂದು ದೊಡ್ಡ ಗ್ರಾಮ ಇದು. ನಮ್ಮಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ. ಎಲ್ಲಾ ಜನಾಂಗದವರು ಸೇರಿ ಒಮ್ಮತದಿಂದ ನಮ್ಮ ಗ್ರಾಮದಿಂದ ಬೆಂಗಳೂರಲ್ಲಿ ವಾಸ ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಅವರು ನಮ್ಮ ಜಾಗಕ್ಕೆ, ನಮ್ಮ ಸ್ವಂತ ನೆಲಕ್ಕೆ ಅವರು ನಮ್ಮೂರಿಗೆ ಬರ್ಬೇಕಾದ್ರೆ ಮೊದಲಿಗೆ ಅವರು ಡಾಕ್ಟರ್ ಹತ್ರ ಸರ್ಟಿಫಿಕೇಟ್ ಮಾಡಿಸಿ, ಕೊರೋನಾ ಟೆಸ್ಟ್ ಮಾಡಿಸಿ, ಅಲ್ಲಿಂದ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಕಡ್ಡಾಯವಾಗಿ ಬರ್ಬೇಕು. ದೃಢೀಕರಣ ಪತ್ರ ಇಲ್ಲದ್ರೆ ಗ್ರಾಮದೊಳಕ್ಕೆ ಅವ್ರನ್ನ ಬಿಡೋದಿಲ್ಲ. ಗ್ರಾಮದೊಳಕ್ಕೆ ಪ್ರವೇಶವನ್ನ ನಿಷೇಧಿಸ್ತೀವಿ. ಹೇಳಿ ಮೇಡಮ್, ಒಂದ್ ವೇಳೆ ಅವರು ದೃಢೀಕರಣ ಪತ್ರ ತರದೇ ಬಂದಿದ್ರೆ ಆ ಸಂಬಂಧಪಟ್ಟವರು ನಮ್ಮ ಗ್ರಾಮದಲ್ಲಿ ಇರ್ತಾರಲ್ಲ, ಅವರು ಅದಕ್ಕೆ ಹೊಣೆಗಾರರಾಗ್ತಾರೆ. ಅವರು ಬಂದು ನಮ್ಗೆ ಗ್ರಾಮದ ಮುಖಂಡರುಗಳಿಗೆ ತಿಳಿಸ್ಬೇಕಾಗುತ್ತದೆ. ಈಗ ಕೆಲವರು ಅವರವರ ಊರಲ್ಲೇ ಕಾವಲು ಕಾಯುವಂತಹ ಪ್ರಯತ್ನಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಯಾರು ಬರ್ತಾರೆ, ಯಾರು ಹೋಗಂಗಿಲ್ಲ. ಹೌದು ಮೇಡಮ್, ಆ ತರದ ಏನಾದ್ರೂ ಪ್ರಯತ್ನಗಳು ಆಗಿದೆಯಾ? ಹೌದು ಮೇಡಮ್, ತಿಳಿಸಿದೀವಿ. ಈಗ ಎಲ್ಲ ಆ ಜನಾಂಗದ ಬೀದಿಗಳಲ್ಲಿ ಆ ಯಜಮಾನರುಗಳಿಗೆ ಸಂಬಂಧಪಟ್ಟರು ಯಾರೇ ಆ ತರ ಹೊರಗಿನಿಂದ ಬಂದಂತವ್ರು ಇದ್ರೆ ತಿಳಿಸ್ಬೇಕು, ನಮ್ಗಳಿಗೆ ತಿಳಿಸ್ಬೇಕು ಅಂತ ಹೇಳಿದೀವಿ ಮೇಡಮ್. ಅದು ಈಗ ನಿಮ್ಮ ಊರ್ ಮುಖಾಂತರನೇ ಕೆಲವರು ಬೇರೆ ಊರುಗಳಿಗೂ ಕೂಡ ಹೋಗ್ಬೇಕಾಗತ್ತಲ್ವಾ, ರಸ್ತೆ ಹತ್ರ ಹೋಗ್ಬೇಕಾದ್ರೆ?
ಅದ ರಸ್ತೆ ಥ್ರೂ ಅಂದ್ರೆ ಸಿಂಗಲ್ ಆಗಿ ಸೋಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಅವ್ರ ಕೆಲಸ ಕಾರ್ಯಗಳು ಮುಗಿಸ್ಕೊಂಡ್ ಬರ್ಲಿ. ಬೆಂಗಳೂರು ದೊಡ್ಡ ನಗರಗಳಲ್ಲಿ ಈ ಕರೋನಾ ಇರ್ತಕ್ಕಂಥ ಗ್ರಾಮಗಳಿಗೆ ಹೋಗ್ಬಾರ್ದು. ನಿಮ್ಮ ಸಮಸ್ಯೆ ಇರೋದು ಬೆಂಗಳೂರಲ್ಲಿ ಜಾಸ್ತಿ ಇದೆ, ಬೆಂಗಳೂರವ್ರು ಹೌದು ಮೇಡಮ್, ಬೆಂಗಳೂರಲ್ಲೇ ಜಾಸ್ತಿ ಇದೆ ನಮ್ ಗ್ರಾಮದವರು. ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ನೀವೇ ಸ್ವಯಂ ನಿರ್ಬಂಧವನ್ನ ಹೇಳ್ಕೊಂಡು ಸ್ವಯಂ ನಿರ್ಧಾರ? ನಾವು ಗ್ರಾಮಸ್ಥರು ಎಲ್ಲ ಅಣ್ತಮ್ಮಿದ ರೀತಿ ಇದೀವಿ ನಮ್ ಗ್ರಾಮದಲ್ಲಿ. ನಾವು ಸ್ವಯಂ ನಿರ್ಧಾರ ಎಲ್ಲಾ ಜನಾಂಗದವರು ಸೇರಿ ಒಂದು ತೀರ್ಮಾನ ತಗೊಂಡಿದೀವಿ ಮೇಡಮ್. ಹೌದು ಮೇಡಮ್, ಎಲ್ಲಾ ಜನಾಂಗದ ಮುಖಂಡರುಗಳು ಒಪ್ಪಂದ ಕೊಟ್ಟಿದ್ದಾರೆ. ಹೋಟೆಲ್ಗಳು ಅಷ್ಟೇ ತಿಂಡಿ ಕೊಡಂಗಿಲ್ಲ, ಪಾರ್ಸಲ್ ತಗೊಂಡ್ ಹೋಗ್ಬೇಕು, ಅವ್ರು ಎಲ್ ಬೇಕಲ್ಲಿ ಹೊರಡೆ ಅವ್ರ ಮನೇಲಿ ತಿನ್ಕೋಬೇಕು. ಮತ್ತೆ ಏರ್ ಕಟಿಂಗ್ ಸೆಲೂನ್ ಅಲ್ಲೂ ಅಷ್ಟೇ ನಮ್ಮ ಗ್ರಾಮದವರಿಗೆ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಟು ಮಾಡ್ಬೇಕು, ಬೇರೆ ಹೊರಗಡೆಯಿಂದ ಗ್ರಾಮದ ಬಂದವರಿಗೆ ಮಾಡಂಗಿಲ್ಲ ಅಂತ ಒಂದು ಕಟ್ಟು ಮಾಡ್ಕೊಂಡಿದೀವಿ ಮೇಡಮ್. ಥ್ಯಾಂಕ್ ಯು ತೋಟೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.